ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಒಳ್ಳೆಯ ರೆಸಿಪಿ. ಈ ಸೀಸನ್ಗೆ ತಕ್ಕಂಗೆ ಒಂದು ರೆಸಿಪಿ ಮಾಡಿದ್ದೀನಿ. ಇದು ಸಾಸಿವೆ ಮೆಣಸು ಸಾರು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕಿಂತ ಮೈಗೆ ತುಂಬ ಒಳ್ಳೆಯದು. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ಎಲ್ಲ ನಿಮ್ಮ ತಕ್ಷಣ ಬಂದುಬಿಡುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಸಾರು ಮುದ್ದೆಗೆ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಹೆಂಗಂದರೆ ಜ್ವರ ಬಂದಿರುತ್ತೆ, ಚಳಿ, ಜ್ವರ, ನೆಗಡಿ, ಕೆಮ್ಮು ಅಂತ. ಆವಾಗ ನಾವು ಈ ಸಾರು ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಊಟ ಮಾಡಿಬಿಟ್ಟು ಮಾತ್ರೆ ಹಾಕ್ಕೊಂಡು ಮಲಗಿ ಎದ್ದಿದ ತಕ್ಷಣ ಬೇವ್ರು ಬಿಟ್ಟು ಜ್ವರ ಇರೋಲ್ಲ, ಏನಿರೋಲ್ಲ. ಬಾಯಿಗೂ ಅಷ್ಟು ರುಚಿಯಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದು ಮಾಡೋದಂತೂ ತುಂಬಾ ಈಸಿ. ಮನೇಲಿ ಏನಿದೆಯೋ ಅದನ್ನು ಇಟ್ಕೊಂಡು ನಾವು ಮಾಡ್ಕೋಬೋದು. ಬನ್ನಿ ಫ್ರೆಂಡ್ಸ್, ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಮೆಣಸು ಫಸ್ಟು ಒಂದು 2 ನಿಮಿಷ ಇದನ್ನು ಹುರ್ಕೊಳ್ಳೋಣ. ಅರ್ಧ ಸ್ಪೂನು, ಕ್ವಾಂಟಿಟಿ ಕಡಿಮೆ. ನಿಮ್ಗೆ ಕ್ವಾಂಟಿಟಿ ಜಾಸ್ತಿ ಬೇಕಾದರೆ ಎಲ್ಲ ಜಾಸ್ತಿ ಹಾಕ್ಕೊಳ್ಳಿ. 1 ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಮೆಣಸು, 1 ಟೇಬಲ್ ಸ್ಪೂನು ಸಾಸಿವೆ. ಇದನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಸಾಸಿವೆ ಸಿಡಿಬೇಕು, ಮೆಣಸು ಚೆನ್ನಾಗಿ ಫ್ರೈ ಆಗಿರಬೇಕು. ಚೆನ್ನಾಗಿ ಬಾಡಿಸ್ಕೊಳ್ಳಿ ಮೆಣಸನ್ನ. ಆದಷ್ಟು ಸಣ್ಣ ಉರಿಯಲ್ಲಿ ಇಟ್ಕೊಂಡೆ ಇದನ್ನು ನೀವು ಫ್ರೈ ಮಾಡ್ಕೋಬೇಕು. ತುಂಬ ಕಪ್ಪಗಾಗಬಾರ್ದು. ತುಂಬ ಕಪ್ಪಗಾದರೆ ಆ ಸ್ಮೆಲ್ಲು ಚೆನ್ನಾಗಿ ಬರೋಲ್ಲ, ಮತ್ತು ಟೇಸ್ಟು ಚೆನ್ನಾಗಿರಲ್ಲ, ಒಂಥರ ಕಸರೆ ಬರುತ್ತೆ. ಅದರಿಂದ ನೀವು ಸಣ್ಣ ಉರಿಯಲ್ಲಿ ಬಾಡಿಸ್ಕೊಳ್ಳಿ. ಇದನ್ನು ನೋಡಿ, ಸಿಡಿಯುತ್ತೆ. ಈಗ ಸಣ್ಣ ಉರಿಯಲ್ಲೇ ಸಿಡಿಯುತ್ತೆ. ಕ್ಲೀನಾಗಿ ಸಿಡಿದ್ರೆ ಸಾಕು. ಅದಕ್ಕೆ ಫಸ್ಟು ಮೆಣಸು ಒಂದು 2 ನಿಮಿಷ ಮೆಣಸು ಹಾಕಿ ಫಸ್ಟು ಹುರ್ಕೊಂಡು ಆಮೇಲೆ ನೀವು ಸಾಸಿವೆ ಹಾಕ್ಕೋಬೇಕು. ಈಗೆಲ್ಲ ರೆಡಿ ಆಯಿತು. ಇದು ಆರಿದ್ಮೇಲೆ ಇದನ್ನು ಕುಟ್ಟಿ ನಾವು ಸಪ್ರೇಟಾಗಿ ಇಟ್ಕೋಬೇಕು. ಇದು ಆರಿದ್ಮೇಲೆ, ಈಗ ಆರಿದೆ, ನಾನು ಈಗ ಈ ಕುಟಾಣಿಯಲ್ಲಿ ಹಾಕಿ ಇಟ್ಟಿರ್ತೀನಿ. ಆರಿದ್ಮೇಲೆ ಕುಟ್ಕೊಳ್ಳೋಣ ಅಂತ. ಈಗ ಆರಿದೆ ನೋಡಿ, ನೈಸಾಗಿ ಕುಟ್ಕೊಳ್ಳಿ. ಎಷ್ಟು ನೈಸಾಗುತ್ತೋ ಅಷ್ಟು ನೈಸಾಗಿ ಕುಟ್ಕೊಳ್ಳಿ. ಈಗೆಲ್ಲ ಕುಟ್ಟಿದ್ದಾಯಿತು. ಇದನ್ನು ಸಪ್ರೇಟಾಗಿ ಒಂದು ಕಪ್ಪಿಗೆ ತೆಗೆದು ಇಟ್ಕೊಳ್ಳೋಣ. ಸಾಸಿವೆ ಮೆಣಸು ಪೌಡ್ರು ತೆಗೆದಿಟ್ಬಿಟ್ಟು ಇದೇ ಕುಟಾಣಿಯಲ್ಲಿ ಬೆಳ್ಳುಳ್ಳಿ, ನಿಮ್ಗೆ ಎಷ್ಟು ಬೆಳ್ಳುಳ್ಳಿ ಬೇಕೋ ಅಷ್ಟು ಸೇರಿಸ್ಕೋಬೋದು. ಬೆಳ್ಳುಳ್ಳಿನೂ ಚೆನ್ನಾಗಿ ಜಜ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ಬೆಳ್ಳುಳ್ಳಿ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಅದೇ ಥರ ಸಣ್ಣ ಈರುಳ್ಳಿ, ಸಾಂಬಾರು ಈರುಳ್ಳಿ, ಅದು ಅಷ್ಟೇ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಸೇರಿಸ್ಕೋಬೋದು. ತರಕಾರಿ ಥರನೇ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ಎರಡು ಸೇರಿಸಿದ್ರೆ, ಜಾಸ್ತಿ ಸೇರಿಸಿದ್ರೆ. ನೋಡಿ, ನಾನು ಕ್ವಾಂಟಿಟಿ ಕಡಿಮೆ ಅಂದಿದ್ದಕ್ಕೆ 1 ಇಡಿ ಅಷ್ಟೇ ಸೇರಿಸಿದ್ದೀನಿ. ಇನ್ನೂ ಜಾಸ್ತಿ ಬೇಕಾದರೂ ಸೇರಿಸ್ಕೋಬೋದು ಈರುಳ್ಳಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಸೇರಿಸಿದ್ದೀನಿ. ಇದಕ್ಕೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಸಾರು ಇದು ಒಂದು 4-5 ದಿವಸ, ಒಂದು ವಾರ ತನಕ ಕೆಡಲ್ಲ, ಜಾಸ್ತಿ ಮಾಡಿ ಇಟ್ಕೊಂಡು. ಈಗ ಮಾಮೂಲಿ ಎಣ್ಣೆ, ಸಾಸಿವೆ ಆಯಿತು, ಸಾಸಿವೆ ಸಿಡ್ತಿದ್ದು. ಈಗ ಈರುಳ್ಳಿ, ಬೆಳ್ಳುಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಟೊಮೆಟೊ ಬೇಕಾದರೆ ಒಂದೇ ಒಂದು ಸೇರಿಸ್ಕೋಬೋದು. ಒಂದು ಸಾರು ಸ್ವಲ್ಪ ಜಾಸ್ತಿ ಬರುತ್ತೆ ಅಂತ ಒಂದು ಟೊಮೆಟೊ ಸೇರಿಸ್ಕೋಬೋದು. ಜಾಸ್ತಿ ಅಂತೂ ಸೇರ್ಸೋಕ್ಕೆ ಹೋಗಬೇಡಿ. ಒಂದು ಸಲ ಏನಂದರೆ ಸ್ವೀಟ್ ಜಾಸ್ತಿ ಬರುತ್ತೆ ಟೊಮೆಟೊ ಜಾಸ್ತಿ ಸೇರಿಸಿದ್ರೆ. ಅದರಿಂದ 1 ಟೊಮೆಟೊ ಸಾಕು. ಈಗ ಕರಿಬೇವು ಸೇರಿಸಿ ಟೊಮೆಟೊ ಒಂದು ಸಣ್ಣ ಪೀಸಾಗಿ ಕಟ್ ಮಾಡಿದ್ದೀನಿ. ಸಣ್ಣಗೆ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಕಟ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮ್ಗೆ ಸಾರು ಒಂದು ಸ್ವಲ್ಪ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಈರುಳ್ಳಿ, ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಒಂದು ಜಾಸ್ತಿ ಸೇರಿಸ್ಕೋಬೋದು. ಈಗ ಸಾರಿನ ಪುಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಯಿತು. ಸಾರಿನ ಪುಡಿ 1 ಸ್ಪೂನು, ಅಚ್ಕಾರದ ಪುಡಿ ಒಂದು ಅರ್ಧ ಸ್ಪೂನು, ಅರಿಶಿನ ಪುಡಿ 1 ಪಿಂಚು. ಅಚ್ಕಾರದ ಪುಡಿ ಟೇಸ್ಟು ಮತ್ತು ಕಲರ್ ಎರಡೂ ಚೆನ್ನಾಗಿರುತ್ತೆ. ಅದರಿಂದ ಅದೊಂದು ಅರ್ಧ ಸ್ಪೂನು. ಒಂದು ಸಣ್ಣ ನೆಲ್ಲಿಕಾಯಿಯಷ್ಟು ನಾನು ಹುಣಸೆ ನೆನೆ ಹಾಕಿದ್ದೆ. ಆ ಹುಣಸೆ ನೀರು, ನೀವು ಕ್ವಾಂಟಿಟಿ ಜಾಸ್ತಿ ಬೇಕಾದರೆ ಎಲ್ಲ ಜಾಸ್ತಿ ಹಾಕ್ಕೊಂಡು ಅದಕ್ಕೆ ತಕ್ಕಂಗೆ ಖಾರ, ಉಪ್ಪು ಮತ್ತು ಹುಣಸೆನೂ ಜಾಸ್ತಿ ಹಾಕಬೇಕು. ನಾನು ನೆಲ್ಲಿಕಾಯಿ ಅಷ್ಟೇ ಹುಣಸೆ ನೆನೆ ಹಾಕಿದ್ದು. ನಿಮ್ಗೆ ಜಾಸ್ತಿ ಬೇಕಾದರೆ ನಿಂಬೆಹಣ್ಣಷ್ಟು ಹುಣಸೆ ನೆನೆ ಹಾಕ್ಕೋಬೋದು. ಅದಕ್ಕೆ ತಕ್ಕಂಗೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀನಿ. ಇದು ಸಾರು ಚೆನ್ನಾಗಿ ಕುದಿಬೇಕು. ಇದನ್ನು ಗಟ್ಟಿಯಾಗೂ ನಾವು ಮಾಡ್ಕೋಬೋದು. ಇದು ಹಾಲು ಹಿಂಗು,
ಪೌಡ್ರ್ ಹಿಂಗೆ ಇಲ್ಲ ಇವತ್ತು, ಅದರಿಂದ ಹಾಲಿಂಗು ಇನ್ನೂ ವಾಸನೆ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಹಾಲಿಂಗು ಈಗ ಚೆನ್ನಾಗಿ ಕುದೀತಾ ಇದೆ. ಹಂಗೆ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದೀಲಿ. ಗಟ್ಟಿ ಬೇಕಾದರೆ ಇನ್ನೂ ಗಟ್ಟಿ ಮಾಡ್ಕೊಬೋದು, ಗೊಜ್ಜು ಥರ ಮಾಡ್ಕೊಬೋದು. ನಾನು ಮೀಡಿಯಮಾಗಿ ಮಾಡಿದ್ದೀನಿ. ಈಗೆಲ್ಲ ಚೆನ್ನಾಗಿ ಕುದ್ದಿದ್ದಾಯಿತು. ಈಗ ಕೊನೆಯದಾಗಿ ನಾವು ಕುಟ್ಟಿಟ್ಟಿರೋ ಮೆಣಸು ಮತ್ತು ಸಾಸಿವೆ ಪೌಡ್ರ್ ಸೇರಿಸ್ಕೊಳ್ಳೋಣ. ಸೇರಿಸಿ ಒಂದು 2 ನಿಮಿಷ ಕುದಿಸ್ಬಿಟ್ಟು ಆಮೇಲೆ ಸ್ಟವ್ ಆಫ್ ಮಾಡಿಬಿಡಿ. ತುಂಬ ಹೊತ್ತು ಕುದಿಸ್ಬಾರ್ದು, ಅದು ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡಿ. 1ರಿಂದ 2 ನಿಮಿಷ ಸಾಕು. ಎಣ್ಣೆ ಎಲ್ಲ ಸೈಡಿಗೆ ಬಿಟ್ಕೊಂಡ್ಮೇಲೆ ನೀವು ಆ ಪೌಡ್ರ್ ಸೇರಿಸ್ಕೋಬೇಕು. ಫಸ್ಟೇ ಸೇರಿಸಿದ್ರೆ ಚೆನ್ನಾಗಿರಲ್ಲ, ಅದನ್ನು ಕುದಿಸ್ಬಾರ್ದು ಜಾಸ್ತಿ. ಈಗ ರೆಡಿ ಆಯಿತು, ಸ್ಟವ್ ಆಫ್ ಮಾಡಿಬಿಟ್ಟೆ. ಈಗ ಇದನ್ನು ಬೇರೆ ಪಾತ್ರೆಗೆ ಚೇಂಜ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟೇ ಆಗಿದ್ದು. ನಾನು ಸೇರಿಸಿರೋ ಸಾಮಾನಿಗೆ ಇಷ್ಟೇ. ಇದೇ 4 ಜನ ಊಟ ಮಾಡ್ಬೋದು. ಸ್ವಲ್ಪ ಹಾಕ್ಕೊಂಡು ಇದು ಒಂದು ಸ್ಪೂನು ಸಾರಿದ್ರೆ ಸಾಕು, ಒಂದು ಇಡೀ ಅನ್ನ ತಿನ್ಬೋದು. ಯಾಕಂದರೆ ಸಾರು ಅಷ್ಟು ಚೆನ್ನಾಗಿರುತ್ತೆ, ಇದು ಗಟ್ಟಿಯಾಗೂ ಇರುತ್ತೆ. ಫ್ರೆಂಡ್ಸ್, ಮೆಂತ್ಯ ಮತ್ತು ಸಾಸಿವೆ ಸಾರು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈ ಸೀಸನ್ಗೆ ತಕ್ಕಂಗೆ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.